ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಹಾಗೆ ಸಿಎಂ ವಿರುದ್ಧ ಕೂಡ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಿಎಫ್ಐ ನಂತಹ ಸಂಘಟನೆಗಳ ಕೇಸನ್ನ ವಾಪಸ್ ಪಡಿತಾರೆ, ಆದ್ರೆ ದೇಶಭಕ್ತರನ್ನ ಹುಡುಕಿ ಬಂಧಿಸ್ತಾರೆ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ರಾಜಕೀಯ ನೀತಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2013, 2017 ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಇದೇ ರೀತಿ ಮಾಡಿದ್ರು. ಆದರೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ, ಭಯೋತ್ಪಾದನೆ ಮಟ್ಟ ಹಾಕೋದಕ್ಕೆ ನಿರಂತರ ಹೋರಾಟವನ್ನ ಮಾಡ್ತೀವಿ ಅಂತ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ರಾಜಕೀಯ ನೀತಿನೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂಥ ದೇಶದ್ರೋಹಿಗಳ ಭಯೋತ್ಪಾದಕರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ವಾಪಸ್ ಪಡೆಯುವಂಥದ್ದು. ಯಾರು ದೇಶಭಕ್ತರಿದ್ದಾರೆ, ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅವರ ಕೇಸನ್ನು ರೀಓಪನ್ ಮಾಡುವಂಥದ್ದು. ಯಾರೋ ಈ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೊನ್ನೆ ಬಳ್ಳಾರಿಯಲ್ಲಿ ಸಿಕ್ಕಾಕೊಂತು, RDS ಸಿಕ್ಕಾಕೊಂತು, ಬಾಂಬ್ಗಳು ಸಿಕ್ಕಾಕೊಂಡ್ವು. ಬೆಂಗಳೂರಲ್ಲಿ ಆಯಿತು, ಮಂಗಳೂರಲ್ಲಿ ಆಯಿತು, ಪುತ್ತೂರಲ್ಲಿ ಆಯಿತು, ಬೆಳ್ಳಾರಲ್ಲಿ ಆಯಿತು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಇದು ಯಾವುದೇ ಕೇಸನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊತಾ ಇಲ್ಲ. ಭಯೋತ್ಪಾದಕರನ್ನು, ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಅವತ್ತು ಅದನ್ನೇ ಮಾಡಿದರು. 2013 ಮತ್ತು 2017 ಮಧ್ಯೆ ಇದ್ದಂಥ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೆಟ್ರೋಲ್ ಬಾಂಬ್ ಕೇಸನ್ನು ಮುಚ್ಚಿ ಹಾಕಿದರೆ ಆಶ್ಚರ್ಯ ಪಡಬೇಕಾದಿಲ್ಲ. ಅದು ಕಾಂಗ್ರೆಸ್ಸಿನ ಸ್ವಭಾವ, ಅದು ಸಿದ್ದರಾಮಯ್ಯನವ್ರ ಸ್ವಭಾವ. ಅವರ ಸ್ವಭಾವವನ್ನು ಅವರು ತೋರಿಸಿದ್ದಾರೆ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಈ ದೇಶದಲ್ಲಿ ಭಯೋತ್ಪಾದಕರನ್ನು ಮಟ್ಟ ಹಾಕೋದಕ್ಕೆ, ದೇಶದ್ರೋಹಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ರಸ್ತೆಯಲ್ಲಿ ನಿಂತು